ಮುಖಂಡರು ಹಾಗೂ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಏನ್ ಹೇಳೋಕ್ ಬಯಸ್ತೀರಿ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್? ನಮಸ್ಕಾರಮ್ಮ, ನಮಸ್ಕಾರ. ಇದು ಪ್ರಾರಂಭದಲ್ಲೇ ಏನಾದ್ರೂ ಈ ರೀತಿ ಕೊಟ್ಟಿದ್ರೆ ಇದಕ್ಕೆ ಬಹಳ ಮೀನಿಂಗ್ ಬೇರೆ ಇರ್ತಿತ್ತು. ಈಗ ಅವರು ವಾಪಸ್ ಕೊಟ್ರು ಅದಕ್ಕೆ ಬೆಲೆ ಇಲ್ಲ, ವಾಪಸ್ ಕೊಡದೇ ಇದ್ರು ಅದಕ್ಕಷ್ಟೇ ಬೆಲೆ. ಆದ್ರಿಂದಾಗಿ ಈಗ ತನಿಖೆಯನ್ನ ಎದುರಿಸ್ತಕ್ಕಂತ ಸಂದರ್ಭದಲ್ಲಿ ನಾವು ವಾಪಸ್ ಕೊಟ್ಟಿದ್ದೀವಿ, ಅದ್ರ ಮೇಲೆ ಇನ್ನು ಮೇಲೆ ನಮಗೂ ಅದಕ್ಕೆ ಏನ್ ಸಂಬಂಧ ಇಲ್ಲ ಅಂದ್ರೂ ಕೂಡ ಅದಕ್ಕೆ ಅದೇ ಬೆಲೆನೆ. ಅದರಿಂದಾಗಿ ಯಾವ ವ್ಯತ್ಯಾಸವೂ ಆಗೋದಿಲ್ಲ, ತನಿಖೆ ಇದು ಮುಂದುವರಿಯುತ್ತದೆ. ಯಾಕೆ ಹಾಗಾದ್ರೆ ಸಿದ್ದರಾಮಯ್ಯನವರು ಇಂಥ ಒಂದು ಕ್ರಮವನ್ನ ಈಗ ತಗೊಂಡ್ರು ಅಂತ ಅನ್ಸುತ್ತೆ? ರಾಜಕೀಯ ಒತ್ತಡ ತಡಿಲಾರ್ದೆ ಎಲ್ಲೋ ಒಂದ್ ಕಡೆ ಬೀಸೋದನ್ನೇ ತಪ್ಪಿಸ್ಕೊಳ್ಳೋದಕ್ಕೆ ಕೊನೆಯ ಬ್ರಹ್ಮಾಸ್ತ್ರ ಅಂತ ಈ ಒಂದು ಕ್ರಮನ ತಗೊಂಡ್ರ? ಕುರ್ಚಿ ಉಳಿಸ್ಕೊಳಕ್ ಮಾಡಿದ್ರ? ಇದು ಕೊನೆಯ ಬ್ರಹ್ಮಾಸ್ತ್ರವೂ ಆಗಲ್ಲ, ಏನೂ ಇಲ್ಲ. ಸೋಲು ಒಪ್ಕೊಂಡಿದ್ದಾರೆ ಅಷ್ಟೇ. ಇದು ನಾವು ಮಾಡಿದ್ದು ತಪ್ಪು ಅನ್ನೋದು ಈಗ ಒಪ್ಕೊಂಡಂತಾಯ್ತು ಅವ್ರು ಅಷ್ಟೇ. ಯಾವುದೇ ತನಿಖೆ ಎದುರಿಸಕ್ ನಂಗೆ ಏನು ಹೆದರಿಕೆ ಇಲ್ಲ ಅಂತ ಹೇಳ್ತಾ ಇದ್ರು. ನೋಡಿ, ಹೇಳೋರು ಎಲ್ರು ಹಾಗೆ ಹೇಳ್ತಾರೆ. ಸಿಕ್ಕಾಕೊಂಡ ಮೇಲೆ ಈಗ ಅದನ್ನು ಎದುರಿಸಲಾರದಂತ ಪರಿಸ್ಥಿತಿ ಬಂದಿದ್ರಿಂದಲೇ ಈಗ ವಾಪಸ್ ಕೊಟ್ಟಿದ್ದು. ಇಲ್ಲಾಂದ್ರೆ ನನಗೆ ಏನು ಹೆದರಿಕೆ ಇಲ್ಲ ಅಂದ್ರೆ ಅವ್ರು ಈಗ ಎದುರಿಸ್ಬೇಕಾಗಿತ್ತಲ್ಲ, ಇದನ್ನ ಯಾಕೆ ಕೊಟ್ರು? ಅದರಿಂದಾಗಿ ಇದರಿಂದ ಕೊಟ್ಟ ತಕ್ಷಣನೇ ಅವ್ರ ಮೇಲೆ ಇದಕ್ಕೆ ಕೇಸ್ ಏನು ವಾಪಸ್ ಯಾರು ತಗೊಳ್ಳೋದಿಲ್ಲ. ಇದು ತನಿಖೆ ಇನ್ನು ಮುಂದುವರೆದೇ ಹರಿತದೆ, ಉತ್ತರ ಕೊಡ್ಲೇಬೇಕು. ನನಗನ್ಸೋದು ಈಗ ಅವರು ವಾಪಸ್ ಕೊಟ್ಟು ಗಂಡಾಂತರಕ್ಕೆ ಸಿಕ್ಕಿದ್ರು ಅಂತ ನನಗನ್ಸೋದು. ಅಲ್ಲಿಗೆ ಪ್ರೂವ್ ಆಗೋಯ್ತು ಅವ್ರದ್ದು, ನಾವು ಮಾಡಿದ್ದು ತಪ್ಪು ಅಂತ ಈಗ ಒಪ್ಕೊಂಡಂಗ ಆಗೋಯ್ತು. ಇದರಿಂದ ಇನ್ನು ತನಿಖೆ ಬಹಳ ಸುಲಭ ಆಯ್ತು. ತನಿಖೆ ಸುಲಭ ಆಗೋಯ್ತು. ಸುಲಭ ಆಗುತ್ತೆ ಸರ್. ಅಂದ್ರೆ ಜನರ ದೃಷ್ಟಿಯಲ್ಲಿ ಒಂದು ಅನುಕಂಪ ಮೂಡಬಹುದೇನೋ? ಯಾಕಂತಂದ್ರೆ ಸಿದ್ದರಾಮಯ್ಯನವ್ರನ್ನ ತುಂಬಾ ಗೋಳಾಡಿಸ್ಬಿಟ್ರು, ಅವ್ರು ವಾಪಸ್ಸೇ ಕೊಟ್ಬಿಟ್ರು. ಈ ತರ ಒಂದು ಅನುಕಂಪ ಮೂಡುವಂತ ರಾಜಕೀಯ ಸನ್ನಿವೇಶ ನಿರ್ಮಾಣ ಆಗಬಹುದೇನೋ? ನೋಡಿ, ಒಂದು ಕದ್ದ ಮಾಲನ್ನ ವಾಪಸ್ ಕೊಟ್ರು ಅಂತಂದ್ರೆ ಅದು ಗೋಳಾಡಿಸಿ ಕೊಟ್ರು ಅಂತಲ್ಲ, ಅದಾಗದಿಲ್ಲ. ಅದು ಏನೋ ಅನುಕಂಪ ಯಾರಿಂದ ಗಿಟ್ಟಿಸ್ಲಿಕ್ಕೆ ಸಾಧ್ಯ? ಅವರು ತಪ್ಪು ಮಾಡಿದ್ದಾರೆ ಅನ್ನೋದು ದೇಶಕ್ಕೆ ಗೊತ್ತಾಗೋಯ್ತು. ಈಗ ಅನುಕಂಪ ಅದರಿಂದ ಏನೂ ಗಿಟ್ಟೋದಿಲ್ಲ. ಈ ಸರ್ಕಾರ ಬಂದ ದಿವಸದಿಂದಲ ಒಂದಲ್ಲ ಒಂದು ರಗಳೆಯನ್ನ ಮೇಲೆಳ್ಕೊಂಡು ಅವರು ಪರಿತಪಿಸ್ತಾ ಇದ್ದಾರೆ. ಅವರಿಂದ ಈಗ ನಡ್ಸಕ್ ಆಗೋದಿಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಅವರ ಸುತ್ತಲೂ ಇರ್ತಕ್ಕಂಥ ಗ್ರಹಗಳಿದೆಯಲ್ಲ, ಆ ಗ್ರಹಗಳ ಗತಿ ಸರಿ ಇಲ್ಲ. ಅವರೆಲ್ಲ ಸೇರಿ ಕೈ ಹಿಡಿದು ಸಗಣಿ ತುಳಿಸೋ ಕೆಲಸ ಮಾಡಿಬಿಟ್ರು. ಈಗ ಕಳ್ಕೊಂಡಿದ್ದು ಸಿದ್ದರಾಮಯ್ಯ ಒಬ್ರೆ, ಬೇರೆಯವರು ಅವ್ರ ಪಕ್ಕದಲ್ಲಿರೋರು ಯಾರು ಕಳ್ಕೊಳ್ಳಿಲ್ಲ. ಎಲ್ಲಾ ಸೇರಿ ಹಳ್ಳ ತೋಡಿ ಸಿದ್ದರಾಮಯ್ಯನವ್ರನ್ನ ಬೀಳಿಸಿದ್ರು ಅವ್ರ ಪಕ್ಷದವರೇ, ಸುತ್ತ ಇರೋರೆ ಅಂತ ಎಲ್ಲಾ ಸೇರಿ ಮಾಡಿದ್ದಾರೆ. ಅವ್ರು ತೋಡಿದ ಹಳ್ಳದಲ್ಲಿ ಈಗ ಅವರೇ ಬಿದ್ದಿದ್ದಾರೆ. ಇದನ್ನ ಅವ್ರು ಅನುಭವಿಸ್ಲೇಬೇಕು. ತನಿಖೆಯಿಂದ ಯಾರು ಕೂಡ ಇದನ್ನ ಹಿಮ್ಮುಖ ಆಗೋದಿಲ್ಲ. ಈ ತನಿಖೆಯನ್ನು ಅವ್ರು ಎದುರಿಸಬೇಕಾಗತ್ತೆ. ಸರ್, ಬಿಜೆಪಿ ಸಾಕಷ್ಟು ಹೋರಾಟ ಮಾಡ್ತು, ನೀವು ಪಾದಯಾತ್ರೆ ಮಾಡಿದ್ರಿ, ಮೊನ್ನೆ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಧಾನಸೌಧದ ಆವರಣದಲ್ಲಿ ಗಾಂಧಿ ಪ್ರತಿಮೆ ಹತ್ರ ಪ್ರತಿಭಟನೆ ಮಾಡಿದ್ರಿ. ಈಗ ಆಯ್ತು ವಾಪಸ್ ಕೊಟ್ಬಿಟ್ರಲ್ಲ ಅಂತ ಪೊಲಿಟಿಕಲಿ ಇದೇನಪ್ಪ ಎಲ್ಲ ಮುಗೀತು, ನಲಿಫೈ ಆಗೋಯ್ತು ಅಂತ ಬಿಡ್ಬಿಡ್ತೀರೋ ಅಥವಾ ಹೇಗೆ? ನಿಮ್ ಮುಂದಿನ ನಡೆ ಏನು? ಇಲ್ಲ, ಸಾಧ್ಯನೇ ಇಲ್ಲ. ಇದು ಬಿಡುವಂತ ಇಶ್ಯೂನೇ ಅಲ್ಲ. ಅವರು ರಾಜೀನಾಮೆ ಒಂದೇ ಅದಕ್ಕೆ ದಾರಿ. ಅವರು ರಾಜೀನಾಮೆ ಕೊಟ್ರೆ ಅಲ್ಲಿಗೆ ಮುಂದೆ ಇದು ಈಗ ಕೇಳ್ತಾರೆ, ನಾ ಎಲ್ಲ ವಾಪಸ್ ಕೊಟ್ಟು ಆಯ್ತಲ್ಲಪ್ಪ, ಇನ್ನೇನು ನಿಮ್ದು, ಮತ್ತೆ ಯಾಕೆ ರಾಜೀನಾಮೆ ಕೊಡ್ಬೇಕು ನಾನು ಅಂತ. ನೋಡಿ, ನಾನು ಅದನ್ನ ಕಳ್ಳ ಅಂತ ಹೇಳ್ಬಾರ್ದು. ಆಕ್ಚುಲಿ ಯಾರಾದ್ರೂ ಕದ್ದಿದ್ದ ಮಾಲನ್ನ ವಾಪಸ್ ಕೊಟ್ಬಿಟ್ಟಿದ್ದೀನಿ, ಇನ್ನ ಮೇಲೆ ನನಗೇನು ಸಂಬಂಧ ಇಲ್ಲ ಅಂದ್ರೆ ಆಗತ್ತಾ? ಅದಕ್ಕೂ ಕೂಡ ನ್ಯಾಯಾಲಯದಲ್ಲಿ ಎದುರಿಸಲೇಬೇಕಾಗತ್ತೆ. ಅದರಿಂದಾಗಿ ಅಷ್ಟೊಂದು ಸುಲಭ ಅಲ್ಲ ಇದು. ಅದಕ್ಕೆ ದಿನಗಳಿದ್ವು. ಪ್ರಾರಂಭದಲ್ಲಿ ನಾವು ಸೆಷನ್ ನಡೀತಾ ಇರುವಾಗಲೇ ಅದು ಬಂದಿತ್ತು. ಆ ಸಮಯದಲ್ಲಿ ಅದಕ್ಕೆ ಉತ್ತರ ಕೊಟ್ಟು ಆಯ್ತು ಇದು ಬೇಕಾಗಿಲ್ಲ ಅಂತ ಅಂದಿದ್ರೆ ಅಲ್ಲಿಗೆ ಬೇರೆ ಒಂದು ರೀತಿ ಟರ್ನ್ ತಗೊಳ್ಳೋದು ಈ ಮಟ್ಟಕ್ಕೆ ಹೋಗ್ತಿರ್ಲಿಲ್ಲ. ಇವತ್ತು ಕೋರ್ಟ್ಗಳಲ್ಲಿ ಚಾಲೆಂಜ್ ಮಾಡಿ ಸೋತು ಈಗ ತನಿಖೆ ಎದುರಿಸೋ ಸಂದರ್ಭದಲ್ಲಿ ವಾಪಸ್ ಕೊಟ್ಟಿದ್ದೀನಿ ಅಂತಂದ್ರೆ ಏನು ಕೋರ್ಟ್ ಅದಕ್ಕೆ ಕ್ಷಮೆ ಕೊಡ್ತದಾ? ಸಾಧ್ಯ ಇಲ್ಲ.
ಎಲ್ಲೋ ಒಂದ್ ಕಡೆ ಕೊನೆದಾಗಿ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನೀವೊಂದು ಮಾತು ಬಹಳ ಇಂಪಾರ್ಟೆಂಟ್ ಹೇಳಿದ್ರಿ. ಅವ್ರ ಪಕ್ಷದವರೇ ಹಳ್ಳ ತೋಡಿ ಬೀಳಿಸ್ದಂಗೆ ಇದು ಅಂತ, ಅವ್ರನ್ನ ಒಂಥರ ಸಗಣಿ ತುಳಿಸ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಸುತ್ತ ಇರೋರು ಅಂತ. ಯಾರು ಹಿಂಗೆಲ್ಲ ಮಾಡ್ತಾ ಇದ್ದಾರೆ, ಯಾತಕ್ಕೋಸ್ಕರ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಅಲ್ಲ, ಯಾಕೆ ಅಂತ ನಮಗೂ ಗೊತ್ತಿಲ್ಲ, ಮಾಡಿದವ್ರಿಗೆ ಗೊತ್ತಿರ್ತದೆ, ಅದು ನಮಗ್ ಗೊತ್ತಿಲ್ಲ. ಬಹಳ ಕಾಲ ಅವ್ರ ಜೊತೆ ಇದ್ದವರು ನೀವು ಸರ್. ಅಲ್ಲ, ನಾನು ಈಗ ಅವ್ರ ಜೊತೆಯಲ್ಲಿ ಇಲ್ವಲ್ಲ. ಹಾ, ಇದ್ದವರು ಸರಿ, ಆಗೇನು ಆಗಿತ್ತು ಅದು ಬೇರೆ ವಿಷಯ. ಓಕೆ. ಈಗ ನಾನಿಲ್ಲ, ಬಟ್ ಈ ನಡವಳಿಕೆ ಅಷ್ಟನ್ನೇ ನಾವು ಹೇಳ್ಬಹುದೇ ಹೊರತು ಓಕೆ ಏನು ಅನ್ನೋದನ್ನ ಹೇಳಕ್ಕಾಗಲ್ಲ. ಬಟ್ ಅದರಿಂದ ಅವರು ಮುಕ್ತರಾಗಕ್ ಆಗೋದೇ ಇಲ್ಲ. ಓಕೆ ಓಕೆ ರೈಟ್. ಧನ್ಯವಾದಗಳು ಛಲವಾದಿ ನಾರಾಯಣ ಸ್ವಾಮಿ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಮುಖಂಡರು ಹಾಗೂ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಏನ್ ಹೇಳೋಕ್ ಬಯಸ್ತೀರಿ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್? ನಮಸ್ಕಾರಮ್ಮ, ನಮಸ್ಕಾರ. ಇದು ಪ್ರಾರಂಭದಲ್ಲೇ ಏನಾದ್ರೂ ಈ ರೀತಿ ಕೊಟ್ಟಿದ್ರೆ ಇದಕ್ಕೆ ಬಹಳ ಮೀನಿಂಗ್ ಬೇರೆ ಇರ್ತಿತ್ತು. ಈಗ ಅವರು ವಾಪಸ್ ಕೊಟ್ರು ಅದಕ್ಕೆ ಬೆಲೆ ಇಲ್ಲ, ಓಕೆ, ವಾಪಸ್ ಕೊಡದೇ ಇದ್ರು ಅದಕ್ಕಷ್ಟೇ ಬೆಲೆ. ಆದ್ರಿಂದಾಗಿ ಈಗ ತನಿಖೆಯನ್ನ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಓಕೆ, ನಾವು ವಾಪಸ್ ಕೊಟ್ಟಿದ್ದೀವಿ, ಅದ್ರ ಮೇಲೆ ಇನ್ನು ಮೇಲೆ ನಮಗೂ ಅದಕ್ಕೇನು ಸಂಬಂಧ ಇಲ್ಲ ಅಂದ್ರೂ ಕೂಡ ಅದಕ್ಕೆ ಅದೇ ಬೆಲೆನೆ. ಅದರಿಂದಾಗಿ ಯಾವ ವ್ಯತ್ಯಾಸವೂ ಆಗೋದಿಲ್ಲ, ತನಿಖೆ ಇದು ಮುಂದುವರಿಯುತ್ತದೆ. ಯಾಕೆ ಹಾಗಾದ್ರೆ ಸಿದ್ದರಾಮಯ್ಯನವರು ಇಂಥ ಒಂದು ಕ್ರಮವನ್ನ ಈಗ ತಗೊಂಡ್ರು ಅಂತ ಅನ್ಸುತ್ತೆ? ರಾಜಕೀಯ ಒತ್ತಡ ತಡಿಲಾರ್ದೆ ಎಲ್ಲೋ ಒಂದ್ ಕಡೆ ಬೀಸೋದನ್ನೇ ತಪ್ಪಿಸ್ಕೊಳ್ಳೋದಕ್ಕೆ ಕೊನೆಯ ಬ್ರಹ್ಮಾಸ್ತ್ರ ಅಂತ ಈ ಒಂದು ಕ್ರಮನ ತಗೊಂಡ್ರ? ಕುರ್ಚಿ ಉಳಿಸ್ಕೊಳಕ್ ಮಾಡಿದ್ರ? ಇದು ಕೊನೆಯ ಬ್ರಹ್ಮಾಸ್ತ್ರವೂ ಆಗಲ್ಲ, ಏನೂ ಇಲ್ಲ. ಸೋಲು ಒಪ್ಕೊಂಡಿದ್ದಾರೆ ಅಷ್ಟೇ. ಇದು ನಾವು ಮಾಡಿದ್ದು ತಪ್ಪು ಅನ್ನೋದು ಈಗ ಒಪ್ಕೊಂಡಂತಾಯ್ತು ಅವ್ರು ಅಷ್ಟೇ. ಯಾವುದೇ ತನಿಖೆ ಎದುರಿಸಕ್ ನಂಗೆ ಏನು ಹೆದರಿಕೆ ಇಲ್ಲ ಅಂತ ಹೇಳ್ತಾ ಇದ್ರು. ನೋಡಿ, ಹೇಳೋರು ಎಲ್ರು ಹಾಗೆ ಹೇಳ್ತಾರೆ. ಸಿಕ್ಕಾಕೊಂಡ ಮೇಲೆ ಈಗ ಅದನ್ನು ಎದುರಿಸಲಾರದಂತ ಪರಿಸ್ಥಿತಿ ಬಂದಿದ್ರಿಂದಲೇ ಈಗ ವಾಪಸ್ ಕೊಟ್ಟಿದ್ದು. ಇಲ್ಲಾಂದ್ರೆ ನನಗೆ ಏನು ಹೆದರಿಕೆ ಇಲ್ಲ ಅಂದ್ರೆ ಅವ್ರು ಈಗ ಎದುರಿಸ್ಬೇಕಾಗಿತ್ತಲ್ಲ, ಇದನ್ನ ಯಾಕೆ ಕೊಟ್ರು? ಅದರಿಂದಾಗಿ ಇದರಿಂದ ಕೊಟ್ಟ ತಕ್ಷಣನೇ ಅವ್ರ ಮೇಲೆ ಇದಕ್ಕೆ ಕೇಸ್ ಏನು ವಾಪಸ್ ಯಾರು ತಗೊಳ್ಳೋದಿಲ್ಲ. ಇದು ತನಿಖೆ ಇನ್ನು ಮುಂದುವರೆದೇ ಹರಿತದೆ, ಉತ್ತರ ಕೊಡ್ಲೇಬೇಕು. ನನಗನ್ಸೋದು ಈಗ ಅವರು ವಾಪಸ್ ಕೊಟ್ಟು ಗಂಡಾಂತರಕ್ಕೆ ಸಿಕ್ಕಿದ್ರು ಅಂತ ನನಗನ್ಸೋದು. ಅಲ್ಲಿಗೆ ಪ್ರೂವ್ ಆಗೋಯ್ತು ಅವ್ರದ್ದು, ನಾವು ಮಾಡಿದ್ದು ತಪ್ಪು ಅಂತ ಈಗ ಒಪ್ಕೊಂಡಂಗ ಆಗೋಯ್ತು. ಇದರಿಂದ ಇನ್ನು ತನಿಖೆ ಬಹಳ ಸುಲಭ ಆಯ್ತು. ತನಿಖೆ ಸುಲಭ ಆಗೋಯ್ತು. ಸುಲಭ ಆಗುತ್ತೆ ಸರ್. ಅಂದ್ರೆ ಜನರ ದೃಷ್ಟಿಯಲ್ಲಿ ಒಂದು ಅನುಕಂಪ ಮೂಡಬಹುದೇನೋ? ಯಾಕಂತಂದ್ರೆ ಸಿದ್ದರಾಮಯ್ಯನವ್ರನ್ನ ತುಂಬಾ ಗೋಳಾಡಿಸ್ಬಿಟ್ರು, ಅವ್ರು ವಾಪಸ್ಸೇ ಕೊಟ್ಬಿಟ್ರು. ಈ ತರ ಒಂದು ಅನುಕಂಪ ಮೂಡುವಂತ ರಾಜಕೀಯ ಸನ್ನಿವೇಶ ನಿರ್ಮಾಣ ಆಗಬಹುದೇನೋ? ನೋಡಿ, ಒಂದು ಕದ್ದ ಮಾಲನ್ನ ವಾಪಸ್ ಕೊಟ್ರು ಅಂತಂದ್ರೆ ಅದು ಗೋಳಾಡಿಸಿ ಕೊಟ್ರು ಅಂತಲ್ಲ, ಅದಾಗದಿಲ್ಲ. ಅದು ಏನೋ ಅನುಕಂಪ ಯಾರಿಂದ ಗಿಟ್ಟಿಸ್ಲಿಕ್ಕೆ ಸಾಧ್ಯ? ಅವರು ತಪ್ಪು ಮಾಡಿದ್ದಾರೆ ಅನ್ನೋದು ದೇಶಕ್ಕೆ ಗೊತ್ತಾಗೋಯ್ತು. ಈಗ ಅನುಕಂಪ ಅದರಿಂದ ಏನೂ ಗಿಟ್ಟೋದಿಲ್ಲ. ಈ ಸರ್ಕಾರ ಬಂದ ದಿವಸದಿಂದಲ ಒಂದಲ್ಲ ಒಂದು ರಗಳೆಯನ್ನ ಮೇಲೆಳ್ಕೊಂಡು ಅವರು ಪರಿತಪಿಸ್ತಾ ಇದ್ದಾರೆ. ಅವರಿಂದ ಈಗ ನಡ್ಸಕ್ ಆಗೋದಿಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಅವರ ಸುತ್ತಲೂ ಇರ್ತಕ್ಕಂಥ ಗ್ರಹಗಳಿದೆಯಲ್ಲ, ಆ ಗ್ರಹಗಳ ಗತಿ ಸರಿ ಇಲ್ಲ. ಅವರೆಲ್ಲ ಸೇರಿ ಕೈ ಹಿಡಿದು ಸಗಣಿ ತುಳಿಸೋ ಕೆಲಸ ಮಾಡಿಬಿಟ್ರು. ಈಗ ಕಳ್ಕೊಂಡಿದ್ದು ಸಿದ್ದರಾಮಯ್ಯ ಒಬ್ರೆ, ಬೇರೆಯವರು ಅವ್ರ ಪಕ್ಕದಲ್ಲಿರೋರು ಯಾರು ಕಳ್ಕೊಳ್ಳಿಲ್ಲ. ಎಲ್ಲಾ ಸೇರಿ ಹಳ್ಳ ತೋಡಿ ಸಿದ್ದರಾಮಯ್ಯನವ್ರನ್ನ ಬೀಳಿಸಿದ್ರು ಅವ್ರ ಪಕ್ಷದವರೇ, ಸುತ್ತ ಇರೋರೆ ಅಂತ ಸೇರಿ ಮಾಡಿದ್ದಾರೆ. ಎಲ್ಲಾ ಸೇರಿ ಮಾಡಿದ್ದಾರೆ. ಅವ್ರು ತೋಡಿದ ಹಳ್ಳದಲ್ಲಿ ಈಗ ಅವರೇ ಬಿದ್ದಿದ್ದಾರೆ. ಇದನ್ನ ಅವ್ರು ಅನುಭವಿಸ್ಲೇಬೇಕು. ತನಿಖೆಯಿಂದ ಯಾರು ಕೂಡ ಇದನ್ನ ಹಿಮ್ಮುಖ ಆಗೋದಿಲ್ಲ. ಈ ತನಿಖೆಯನ್ನು ಅವ್ರು ಎದುರಿಸಬೇಕಾಗತ್ತೆ. ಸರ್, ಬಿಜೆಪಿ ಸಾಕಷ್ಟು ಹೋರಾಟ ಮಾಡ್ತು, ನೀವು ಪಾದಯಾತ್ರೆ ಮಾಡಿದ್ರಿ. ಮೊನ್ನೆ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಧಾನಸೌಧದ ಆವರಣದಲ್ಲಿ ಗಾಂಧಿ ಪ್ರತಿಮೆ ಹತ್ರ ಪ್ರತಿಭಟನೆ ಮಾಡಿದ್ರಿ. ಈಗ ಆಯ್ತು ವಾಪಸ್ ಕೊಟ್ಬಿಟ್ರಲ್ಲ ಅಂತ ಪೊಲಿಟಿಕಲಿ ಇದೇನಪ್ಪ ಎಲ್ಲ ಮುಗೀತು, ನಲಿಫೈ ಆಗೋಯ್ತು ಅಂತ ಬಿಡ್ಬಿಡ್ತೀರೋ ಅಥವಾ ಹೇಗೆ? ನಿಮ್ ಮುಂದಿನ ನಡೆ ಏನು? ಇಲ್ಲ, ಸಾಧ್ಯನೇ ಇಲ್ಲ. ಇದು ಬಿಡುವಂತ ಇಶ್ಯೂನೇ ಅಲ್ಲ. ಅವರು ರಾಜೀನಾಮೆ ಒಂದೇ ಅದಕ್ಕೆ ದಾರಿ. ಅವರು ರಾಜೀನಾಮೆ ಕೊಟ್ರೆ ಅಲ್ಲಿಗೆ ಮುಂದೆ ಇದು ಈಗ ಕೇಳ್ತಾರೆ, ನಾ ಎಲ್ಲ ವಾಪಸ್ ಕೊಟ್ಟು ಆಯ್ತಲ್ಲಪ್ಪ, ಇನ್ನೇನು ನಿಮ್ದು, ಮತ್ತೆ ಯಾಕೆ ರಾಜೀನಾಮೆ ಕೊಡ್ಬೇಕು ನಾನು ಅಂತ. ನೋಡಿ, ನಾನು ಅದನ್ನ ಕಳ್ಳ ಅಂತ ಹೇಳ್ಬಾರ್ದು. ಆಕ್ಚುಲಿ
ಯಾರಾದ್ರೂ ಕದ್ದಿದ್ದ ಮಾಲನ್ನ ವಾಪಸ್ ಕೊಟ್ಬಿಟ್ಟಿದ್ದೀನಿ, ಇನ್ನು ಮೇಲೆ ನನಗೇನು ಸಂಬಂಧ ಇಲ್ಲ ಅಂದ್ರೆ ಆಗತ್ತಾ? ಓಕೆ. ಅದಕ್ಕೂ ಕೂಡ ನ್ಯಾಯಾಲಯದಲ್ಲಿ ಎದುರಿಸಲೇಬೇಕಾಗತ್ತೆ. ಅದರಿಂದಾಗಿ ಅಷ್ಟೊಂದು ಸುಲಭ ಅಲ್ಲ ಇದು. ಓಕೆ. ಅದಕ್ಕೆ ದಿನಗಳಿದ್ವು. ಪ್ರಾರಂಭದಲ್ಲಿ ನಾವು ಸೆಷನ್ ನಡೀತಾ ಇರುವಾಗಲೇ ಅದು ಬಂದಿತ್ತು. ಆ ಸಮಯದಲ್ಲಿ ಅದಕ್ಕೆ ಉತ್ತರ ಕೊಟ್ಟು ಆಯ್ತು ಇದು ಬೇಕಾಗಿಲ್ಲ ಅಂತ ಅಂದಿದ್ರೆ ಅಲ್ಲಿಗೆ ಬೇರೆ ಒಂದು ರೀತಿ ಟರ್ನ್ ತಗೊಳ್ಳೋದು, ಈ ಮಟ್ಟಕ್ಕೆ ಹೋಗ್ತಿರ್ಲಿಲ್ಲ. ಇವತ್ತು ಕೋರ್ಟ್ಗಳಲ್ಲಿ ಚಾಲೆಂಜ್ ಮಾಡಿ ಸೋತು ಈಗ ತನಿಖೆ ಎದುರಿಸೋ ಸಂದರ್ಭದಲ್ಲಿ ವಾಪಸ್ ಕೊಟ್ಟಿದ್ದೀನಿ ಅಂತಂದ್ರೆ ಏನು ಕೋರ್ಟ್ ಅದಕ್ಕೆ ಕ್ಷಮೆ ಕೊಡ್ತದಾ? ಸಾಧ್ಯ ಇಲ್ಲ. ಓಕೆ. ಎಲ್ಲೋ ಒಂದ್ ಕಡೆ ಕೊನೆಯದಾಗಿ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ನೀವೊಂದು ಮಾತು ಬಹಳ ಇಂಪಾರ್ಟೆಂಟ್ ಹೇಳಿದ್ರಿ, ಅವ್ರ ಪಕ್ಷದವರೇ ಹಳ್ಳ ತೋಡಿ ಬೀಳಿಸ್ದಂಗೆ ಇದು ಅಂತ, ಅವ್ರನ್ನ ಒಂಥರ ಸಗಣಿ ತುಳಿಸ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಸುತ್ತ ಇರೋರು ಅಂತ. ಯಾರು ಹಿಂಗೆಲ್ಲ ಮಾಡ್ತಾ ಇದ್ದಾರೆ, ಯಾತಕ್ಕೋಸ್ಕರ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಅಲ್ಲ, ಯಾಕೆ ಅಂತ ನಮಗೂ ಗೊತ್ತಿಲ್ಲ, ಮಾಡಿದವ್ರಿಗೆ ಗೊತ್ತಿರ್ತದೆ, ಅದು ನಮಗ್ ಗೊತ್ತಿಲ್ಲ. ಬಹಳ ಕಾಲ ಅವ್ರ ಜೊತೆ ಇದ್ದವರು ನೀವು ಸರ್. ಅಲ್ಲ, ನಾನು ಈಗ ಅವ್ರ ಜೊತೆಯಲ್ಲಿ ಇಲ್ವಲ್ಲ. ಇದ್ದವರು ಸರಿ, ಆಗೇನು ಆಗಿತ್ತು ಅದು ಬೇರೆ ವಿಷಯ. ಓಕೆ. ಈಗ ನಾನಿಲ್ಲ, ಬಟ್ ಈ ನಡವಳಿಕೆ ಅಷ್ಟನ್ನೇ ನಾವು ಹೇಳ್ಬಹುದೇ ಹೊರತು ಓಕೆ ಏನು ಅನ್ನೋದನ್ನ ಹೇಳಕ್ಕಾಗಲ್ಲ. ಬಟ್ ಅದರಿಂದ ಅವರು ಮುಕ್ತರಾಗಕ್ ಆಗೋದೇ ಇಲ್ಲ. ಓಕೆ ಓಕೆ ರೈಟ್. ಧನ್ಯವಾದಗಳು ಚಲವಾದಿ ನಾರಾಯಣ ಸ್ವಾಮಿ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ.